ಮೇಘಾಲಯದಲ್ಲಿ ನವದಂಪತಿಯ ಮಿಸ್ಸಿಂಗ್ ಕೇಸ್ಗೆ ಟ್ವಿಸ್ಟ್ ಅನ್ನ ಹಾಗೆ ಕೊಲೆಗಾರ್ತಿ ಹೆಂಡತಿನೇ ಅನ್ನುವಂತ ಸತ್ಯ ಈಗ ರಿವೀಲ್ ಆಗಿದೆ. ಥೇಟ್ ಕನ್ನಡದ ಬಾನಲ್ಲೆ ಮಧುಚಂದ್ರಿಕೆ ಸಿನಿಮಾದಂತೆಯೇ ಕೊಲೆ ನಡೆದಿದೆ. ಇಲ್ಲಿ ಹನಿಮೂನ್ ಹೆಸರಲ್ಲಿ ಮೇಘಾಲಯದಲ್ಲಿ ಪ್ರಿಯತಮನ ಜೊತೆ ಸೇರಿ ಗಂಡನ ಕೇಸ್ ಕ್ಲೋಸ್ ಮಾಡಿದ್ಲು. ಆದ್ರೆ ಪಕ್ಕಾ ಪ್ಲಾನ್ ಮಾಡಿದ್ದಂತ ಈ ಖತರ್ನಾಕ್ ಸೋನಂ ತನ್ನೊಬ್ಬಳಿಗೆ ರಿಟರ್ನ್ ಟಿಕೆಟ್ ಅನ್ನ ಬುಕ್ ಮಾಡಿಕೊಂಡಿದ್ಲು. ಇದನ್ನೇ ನೋಡಿ ಇವಳನ್ನ ಕಾಕಿಗೆ ಲಾಕ್ ಮಾಡೋ ಹಾಗೂ ಮಾಡಿದ್ದು. ರಾಜ ರಘುವಂಶಿ ಕೊಲೆಯ ಒಂದೊಂದೇ ಸ್ಫೋಟಕ ಅಂಶಗಳು ಈಗ ಪೊಲೀಸರ ತನಿಖೆಯಲ್ಲಿ ಬಯಲಾಗ್ತಿದೆ. ಅದರಲ್ಲೂ ಕೂಡ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನ್ ಗೊತ್ತಾ? ಸೋನಂ ಬಾಯ್ ಫ್ರೆಂಡ್ ರಾಜ್ ಸಿಂಗ್ ಕುಶ್ವಾಹ ಮೃತ ರಾಜ ರಘುವಂಶಿಯ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿದ್ದಾನೆ. ತನಗೇನು ಗೊತ್ತಿಲ್ಲ ಎಂಬಂತೆ ಸೋನಂ ತಂದೆಗೆ ಸಾಂತ್ವನವನ್ನ ಹೇಳಿದ್ದಾನೆ. ಅಷ್ಟೇ ಅಲ್ಲದೆ ಮೊದಲೇ ಈ ರಾಜವಂಶಿಯನ್ನ ಮರ್ಡರ್ಗೆ ಸ್ಕೆಚ್ ಹಾಕಿದ್ದಂತ ಈ ಕ್ರಿಮಿನಲ್ಗಳು ಮೇಘಾಲಯ ಹಾಟ್ ಸ್ಪಾಟ್ ಅನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಮೇಘಾಲಯಕ್ಕೆ ಹನಿಮೂನ್ಗೆ ಹೋಗೋದಕ್ಕೆ ರಾಜ್ಗೆ ಈ ಸೋನಂ ಫೋರ್ಸ್ ಮಾಡಿದ್ಲಂತೆ. ಹಾಗಾದ್ರೆ ಏನಿದು ಪ್ರಕರಣ ಇಷ್ಟೊಂದು ತಿರುವು ಪಡ್ಕೊಂಡಿದೆ ಅಂತಿರಲ್ಲ, ಇದು ಇಂದೋರ್ನ ರಾಜ ರಘುವಂಶಿ ಜೊತೆ ಸೋನಂ ಮದುವೆ ಆಗಿದ್ರು. ಇಬ್ರು ನವದಂಪತಿಗಳು. ಬಾಯ್ ಫ್ರೆಂಡ್ಗೆ ಫೋನ್ ಮಾಡಿದ್ದಂತ ಈ ಸೋನಂ ಪತಿ ರಾಜ್ ಕಥೆಯನ್ನ ಕ್ಲೋಸ್ ಮಾಡಿದಾಳೆ. ಬಾಯ್ ಫ್ರೆಂಡ್ಗೆ ಫೋನ್ ಮಾಡಿ ಸೋನಂ ನವದಂಪತಿ ಮದುವೆ ಆಗಿದ್ದಾರೆ ನೋಡಿ ಎಷ್ಟು ಚಂದಾಗಿ. ಆಗ ಪತಿ ರಾಜನ್ನ ಯಾವಾಗ ಈತನ ಕೊಲೆ ಮಾಡಬೇಕು ಅಂತ ನನಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳಿದಾಳೆ. ಕೊಲೆಗೆ ಪ್ಲಾನ್ ಮಾಡಿ ಮೇಘಾಲಯ ಅಲ್ಲಿ ಸ್ಪಾಟ್ ಫಿಕ್ಸ್ ಮಾಡ್ತಾರೆ. ಹನಿಮೂನ್ ಹೋದ ಸಂದರ್ಭದಲ್ಲಿ ಸುಪಾರಿಗೆ ಕಿಲ್ಲರ್ ಕೂಡ ಸಾಥ್ ಕೊಡ್ತಾರೆ. ಮೇಘಾಲಯಕ್ಕೆ ಹನಿಮೂನ್ ಪ್ಲಾನ್ ಮಾಡ್ತಾಳೆ ಸೋನಂ. ಅದಾದ್ಮೇಲೆ ಅಲ್ಲಿಗೆ ಹೋಗ್ತಾರೆ. ಆಗ ಅದೇ ಸಂದರ್ಭದಲ್ಲಿ ಹೊಸದಾಗಿ ಕೈ ಹಿಡಿದಿರುವಂತ ಗಂಡನನ್ನ ಬಾಯ್ ಫ್ರೆಂಡ್ ಜೊತೆ ಸೇರಿ ಮರ್ಡರ್ ಮಾಡ್ತಾರೆ, ಕಣುವೆಗೆ ತಳ್ತಾರೆ, ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡ್ತಾರೆ. ಅಷ್ಟೇ ಅಲ್ಲ, ಮದುವೆಗೆ ಮಾಡಿರುವಂತ ಒಡವೆ ಚಿನ್ನಗಳು 10 ಲಕ್ಷ ರೂಪಾಯಿಗೂ ಹೆಚ್ಚು ಮೌಲ್ಯದ ಚಿನ್ನಾಭರಣಗಳನ್ನ ಹಿಡ್ಕೊಂಡು ಓಡೋಗ್ತಾರೆ. ಬರೋಬ್ಬರಿ ನೋಡಿ 10 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಧರಿಸಿದಂತಹ ಪತಿ ಜೊತೆಯಲ್ಲಿ ಪತ್ನಿಯು ಕೂಡ ಹಾಕೊಂಡಿರ್ತಾರೆ. ಎಲ್ಲ ಹಣಗಳೇನಿತ್ತು ವಜ್ರಗಳಿತ್ತು ಎಲ್ಲವನ್ನ ತಗೊಂಡು ಹೋಗ್ತಾರೆ. ಮೇಘಾಲಯಕ್ಕೆ ಹೋಗ್ದಿದ್ರು. ಈ ಸಂದರ್ಭದಲ್ಲಿ ಪ್ರಿಯಕರ ರಾಜ್ ಆತನನ್ನ ಕೂಡ ಕರೆಸ್ಕೊಂಡು ಪ್ಲಾನ್ ಮಾಡಿ ಹತ್ಯೆ ಮಾಡುವಂತ ಕೆಲಸ ಆಗತ್ತೆ. ಅಷ್ಟೇ ಅಲ್ಲ, ರಾಜ್ ಕುಶ್ವಾಗೆ ಕೊಲೆಯಲ್ಲಿ ಇನ್ನಿಬ್ರು ಕೂಡ ಕ್ರಿಮಿನಲ್ ಸಾಥ್ ಕೊಟ್ಟಿರ್ತಾರೆ. ಸುಪಾರಿ ಕಿಲ್ಲರ್ಸ್ ಗಳನ್ನ ಕರ್ಸ್ಕೊಂಡಿರ್ತಾರೆ. ಅಂದ್ರೆ ನನ್ನ ಲವರ್ ಗಂಡನನ್ನ ಸಾಯಿಸೋದಕ್ಕೆ ಇಲ್ಲಿ ಬಾಯ್ ಫ್ರೆಂಡ್ ಮಾಡಿರುವಂತಹ ಖತರ್ನಾಕ್ ಪ್ಲಾನ್ ಇದು. ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಈಕೆನೆ ಮೊದಲಿಗೆ ದಂಪತಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ರಾಜ ರಘುವಂಶಿ ಕಿಡ್ನಾಪ್ ಮಾಡುವಂತ ಡ್ರಾಮಾ ಮಾಡ್ತಾರೆ. ಯಾವಾಗ ಮೃತದೇಹ ಪತ್ತೆ ಆಗುತ್ತೆ ಪತಿದು, ಆಗ ಸೋನಂ ವರ್ತನೆಯ ಮೇಲೆ ಪೊಲೀಸರಿಗೆ ಅನುಮಾನ ಬರುತ್ತೆ, ಏನೋ ಸಮಥಿಂಗ್ ಮಿಸ್ಸಿಂಗ್ ಅಂತ. ಆಗ ಹಲವು ಆಯಾಮಗಳಲ್ಲಿ ಪೊಲೀಸರು ತನಿಖೆ ಮಾಡ್ತಾರೆ. ಆಗ ಪೊಲೀಸರ ತನಿಖೆಯಲ್ಲಿ ರಿಟರ್ನ್ ಟಿಕೆಟ್ ತನ್ನೊಬ್ಬಳಿಗೆ ಮಾಡಿಸಿದ್ದು ಆಗ ಗೊತ್ತಾಗುತ್ತೆ. ಸೇಮ್ ಕನ್ನಡದ ಬಾನಲ್ಲೇ ಮಧುಚಂದ್ರಿಕೆ ಸಿನಿಮಾ ರೀತಿಯಾಗಿ ಇದೆ ನೋಡಿ ಈ ಸ್ಟೋರಿ. ಇಂದೋರ್ನ ರಾಜ ರಘುವಂಶಿ ಜೊತೆ ಸೋನಂ ಮದುವೆ ಆಗಿದ್ಲು. ಆದ್ರೆ ಕೊಲೆಯೆಲ್ಲ ಆಗತ್ತೆ, ಹತ್ಯೆ ಆಗತ್ತೆ, ಬಟ್ ರಿಟರ್ನ್ ಹೋಗೋದಕ್ಕೆ ಸಿಂಗಲ್ ಟಿಕೆಟ್ ಮಾತ್ರ. ಆಗ ಪೊಲೀಸರಿಗೆ ಅನುಮಾನ ಬರುತ್ತೆ. ಅಷ್ಟೇ ಅಲ್ಲ, ಇವರೆಲ್ಲ ಸೇರ್ಕೊಂಡು ಮಾಡಿರುವಂತಹ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಇದು ಆಕೆಯ ಲವರ್ ರಾಜ್ ಮೃತ ರಘುವಂಶರಿದ್ದಾನಲ್ಲ ಪತಿ, ಆತನ ಅಂತ್ಯ ಸಂಸ್ಕಾರದಲ್ಲಿ ಬಂದು ನನಗೇನು ಗೊತ್ತಿಲ್ಲ ಪಾಪ ತೀರ್ಕೊಂಡಿದ್ದಾರೆ ಅಂತ ರಘು ತಂದೆಗೆ ಸಾಂತ್ವನವನ್ನ ಹೇಳಿದ್ದಾನೆ. ಸದ್ಯ ಆ ದೃಶ್ಯ ನೋಡಿ ನಂತರ ಸದ್ಯ ಎಲ್ಲರೂ ಕೂಡ ಪೊಲೀಸರಿಗೆ ಲಾಕ್ ಆಗಿದ್ದಾರೆ. ಮದುವೆ ಆಗ್ತಾರೆ, 2 ವಾರಕ್ಕೆ ಹನಿಮೂನ್ಗೆ ಹೋಗ್ತಾರೆ. ಆದ್ರೆ ಹನಿಮೂನ್ ಅಲ್ಲ ಅದು, ಗಂಡನ ಕಥೆಯನ್ನ ಕ್ಲೋಸ್ ಮಾಡೋದಕ್ಕೆ ಹೆಂಡತಿ ಮಾಡಿದಂತ ಮಾಸ್ಟರ್ ಪ್ಲಾನ್. ಸೇಮ್ ಕನ್ನಡದ ಬಾನಲ್ಲೇ ಮಧು ಚಂದ್ರ ಸಿನಿಮಾ ಏನಿದೆಯಲ್ಲ, ಈ ಸಿನಿಮಾದಲ್ಲೂ ಕೂಡ ಹಿಂಗೆ ಕೊಲೆ ಆಗತ್ತೆ. ಬಟ್ ಅಲ್ಲಿ ಹೀರೋ ಹೀರೋಯಿನ್ ಕೊಲೆ ಮಾಡ್ತಾರೆ, ಆಗ ರಿಟರ್ನ್ ಟಿಕೆಟ್ ಮಾಡಿರಲ್ಲ, ಅಲ್ಲಿಂದ ತಗ್ಲಾಕೊಂತಾರೆ. ಸದ್ಯ ಈ ಪ್ರಕರಣದಲ್ಲೂ ಕೂಡ ಅದೇ ರೀತಿ ಆಗಿತ್ತು. ಪೊಲೀಸರೇ ಒಂದ್ ರೀತಿ ಕಂಗಾಲಾಗಿದ್ರು, ಏನಪ್ಪಾ ಈ ಪ್ರಕರಣ ಅಂತ. ಯಾವಾಗ ಮೃತದೇಹ ಸಿಗುತ್ತೆ ಆ ಸಂದರ್ಭದಲ್ಲಿ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿರುವಂತಹ ಗುರುತುಗಳಿರುತ್ತೆ. ಜೊತೆಲಿ ಒಬ್ಬರೇ ಮಾಡಿರೋದಕ್ಕೆ ಸಾಧ್ಯ ಇಲ್ಲ, ಇನ್ನೊಂದು ಗುಂಪಿರಬಹುದು ಅನ್ನುವಂತ ಅನುಮಾನ ಪೊಲೀಸರಿಗೆ ಮೂಡುತ್ತೆ. ಆಗ ಇವೆಲ್ಲ ಜಾಡು ಹಿಡಿದಂತ ಪೊಲೀಸರಿಗೆ ಕೊನೆಗೆ ಗೊತ್ತಾಗುತ್ತೆ ಏನಾಯ್ತು ಯಾರು. ಯಾಕಂದ್ರೆ ಮೊದಲಿಗೆ ದಂಪತಿ ಮಿಸ್ಸಿಂಗ್ ಕೇಸ್ ಇರುತ್ತೆ, ನಂತರ ಸೋನಮ್ಮ ಸುಳಿವು ಸಿಗುತ್ತೆ, ಯಾಕಂದ್ರೆ ಅಲ್ಲಿಂದ ಪರಾರಿ ಆಗ್ತಾಳೆ. ನಂತರ ರಾಜ ರಘುವಂಶಿ ಕಿಡ್ನಾಪ್ ಡ್ರಾಮಾ ಮಾಡ್ತಾಳೆ. ಯಾವಾಗ ಈ ಮೃತದೇಹ ಸಿಗುತ್ತಲ್ಲ, ಅಲ್ಲಿ ಪೊಲೀಸರಿಗೆ ಸೋನಂ ವರ್ತನೆ ಪತ್ನಿ ಯಾಕೋ ಡೌಟ್ ಬರ್ತಿದೆಯಲ್ಲ, ಏನೋ ಮಿಸ್ಸಿಂಗ್ ಅಲ್ಲ ಅಂತಾಗ ಪೊಲೀಸರು ಅವ್ರದೇ ಸ್ಟೈಲ್ ಅಲ್ಲಿ ತನಿಖೆ ಮಾಡ್ತಾರೆ. ಆಗ ತನಿಖೆಯಲ್ಲಿ ಒಂದೊಂದೇ ಅಂಶ, ರಿಟರ್ನ್ ಟಿಕೆಟ್ ಯಾಕೆ ಒಬ್ರಿಗೆ ಮಾಡಿದ್ದಾರೆ, ಯಾಕೆ ಇಬ್ರಿಗೆ ಮಾಡಿಲ್ಲ, ಹನಿಮೂನ್ಗೆ ಹೋಗಿರೋದು ಯಾಕೆ ಒಬ್ರೇ ಬಂದಿದ್ದಾರೆ, ಏನಾಯ್ತು ಅನ್ನುವಂತ
ಅಲ್ಲಿನ CCTV ಕ್ಯಾಮೆರಾಗಳಿರ್ಬೋದು, ಮೊಬೈಲ್ ಲೊಕೇಶನ್ಸ್ ಇರ್ಬೋದು, ಹೀಗೆ ಹಲವು ಅಂಶಗಳನ್ನ ಗಮನಿಸಿದಾಗ ಗೊತ್ತಾಗುತ್ತೆ. ನೋಡು, ಮದುವೆ ಆದಂತ ಹೊಸ ಜೋಡಿ ಮುಹೂರ್ತ ಫಿಕ್ಸ್ ಆಗಿದ್ದು, ಮದುವೆಗೆ ಮುಹೂರ್ತ ಆಗಿತ್ತು, ಆದ್ರೆ ಗಂಡನಿಗೆ ಮುಹೂರ್ತ ಇಟ್ಟಿದ್ದಾಳೆ ಈಕೆ. ಬೆಚ್ಚಿ ಬೀಳುವಂತ ಸುದ್ದಿ ಇದು. ಕೊಲೆಗೆ ಪ್ಲಾನ್ ಮಾಡಿ ಹನಿಮೂನಿಗೆ ಕರ್ಕೊಂಡು ಹೋಗಿ ಎಂತಹ ಕ್ಷಣ ಇರಬೇಕು. ಪಾಪ ಮದುವೆ ಆಗಿರುವಂತ ಜೋಡಿ ಮನೆಯಲ್ಲಿ ಹೊಸದಾಗಿ ಮನೆಗೆ ಸೊಸೆ ಬಂದಿದ್ದಾಳೆ ಅಂತ ಖುಷಿಯಲ್ಲಿದ್ರೆ, ಸೊಸೆ ತಂದಿದ್ದು ಸೌಭಾಗ್ಯ ಅಲ್ಲ, ಸಾವು ಅನ್ನೋದು ಗೊತ್ತಾಗಿದೆ. ಈ ಮೂಲಕವಾಗಿ ಸದ್ಯ ಮೇಘಾಲಯದ ಈ ಪ್ರಕರಣ ರಾಜ್ಯ, ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಂತ ಪ್ರಕರಣ ಆಗಿದೆ.